ಈಗ ರಿಸನಿಂಗ್ ಟ್ರಿಕ್ಸ್ ಅನ್ನು ನೋಡೋಣ. ನಾರ್ಮಲ್ ಆಗಿ ನಾವು ಈ ಅನುಪಾತ ಸಮಾನುಪಾತದ ಚಿಹ್ನೆ ನೋಡ್ಬಿಟ್ಲೆ ಸಮಾನುಪಾತದ ನಿಯಮವನ್ನು ಬಳಸಿ ಲೆಕ್ಕ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಮಾನುಪಾತದ ನೇರ ಲೆಕ್ಕಗಳನ್ನು ಕೊಟ್ಟಿರಲ್ಲ. ಅದು NNMS ಆಗಿರ್ಬೋದು, PC ಆಗಿರ್ಬೋದು, PDO ಆಗಿರ್ಬೋದು, PSI ಆಗಿರ್ಬೋದು, ಇಂಥ ಲೆಕ್ಕಗಳಲ್ಲಿ ನೇರವಾಗಿ ಸಮಾನುಪಾತದ ಲೆಕ್ಕಗಳು ಇರಲ್ಲ. ನೇರವಾಗಿ ಸಮಾನುಪಾತ ಅಂದ್ರೆ ಅಂತಿಮ ಪದಗಳ ಗುಣಲಬ್ಧ ಮಧ್ಯದ ಪದಗಳ ಗುಣಲಬ್ಧಕ್ಕೆ ಸಮ ಇರ್ತದೆ. ಆ ತರ ನೇರವಾಗಿ ಲೆಕ್ಕಗಳು ಇರಲ್ಲ, ಬೇರೆ ಬೇರೆ ಟ್ರಿಕ್ಗಳು ಇರ್ತಾವ. ನಾವು 3 ಈ ಸಮಸ್ಯೆಗಳನ್ನ ನೋಡೋಣ. ಮೊದಲನೇದಾಗಿ ಈ 11ಅನ್ನ ಇಂಟು 2 ಮಾಡ್ಕೊಳ್ಳಿ, 22 ಬರುತ್ತೆ. ಇದು ಸರಿಯಾಗಿದೆ. ಇದನ್ನು ಟ್ರೈ ಮಾಡೋದು. 13 ಇಂಟು 2 ಇಸ್ ಈಕ್ವಲ್ ಟು 26 ಆಗುತ್ತೆ. ಆದ್ರೆ 26 ಯಾವುದೇ ಆಪ್ಷನ್ ಇಲ್ಲ. ಹಾಗಾದ್ರೆ ಇದು ವರ್ಕೌಟ್ ಆಗಲ್ಲ ಅಂತ ಅರ್ಥ. ಬೇರೆ ರೀತಿ ಟ್ರೈ ಮಾಡೋಣ. ಈ 11ಅನ್ನ ತೆಗೆದುಕೊಂಡು ಇದರಲ್ಲಿರುವ ಅಂಕಿಗಳ ಮೊತ್ತ ಮಾಡ್ಕೊಂಡು 1 + 1 2 ಆಗುತ್ತೆ. ಈ 2ಅನ್ನ ಮೂಲ ಸಂಖ್ಯೆ ಯಾವುದಿದೆ 11ಕ್ಕೆ ಇಂಟು ಮಾಡ್ಕೊಳ್ಳಿ, 22 ಬರುತ್ತೆ. ಅದೇ ರೀತಿ ಈ ಸಂಖ್ಯೆಯನ್ನು ತೆಗೆದುಕೊಳ್ಳಿ, 13 ಇದರ ಅಂಕಿಗಳ ಮೊತ್ತ 1 + 3 ಇಸ್ ಈಕ್ವಲ್ ಟು 4 ಆಗುತ್ತೆ. ಈ 4ಅನ್ನ ಎದಕ್ಕೆ ಗುಣಾಕಾರ ಮಾಡ್ಕೊಳ್ಳಿ, ಮೂಲ ಸಂಖ್ಯೆ 13ಕ್ಕೆ ಇಂಟು ಮಾಡ್ಕೊಂಡ್ರೆ 52 ಬರುತ್ತೆ. ಅಂದ್ರೆ ಯಾವ ಉತ್ತರ ಸರಿ? ಬಿ ಆನ್ಸರ್ 52 ಸರಿ. ಇದು ಒಂದಾಯ್ತು. ಇಲ್ಲಿ ನೋಡೋದು ಎರಡನೇ ಮೊದಲನೇ ಸಂಖ್ಯೆ 17 ಇಂಟು 2 ಮಾಡಿ ಎಷ್ಟು ಬರುತ್ತೆ? 34 + 2 36 ಸರಿಯಾಗಿದೆ. ಇದನ್ನು ಟ್ರೈ ಮಾಡೋಣ. 18 ಇಂಟು 2 ಈಸ್ ಈಕ್ವಲ್ ಟು 18 2 36 + 2 38. ಆದ್ರೆ ಇಲ್ಲಿ 38 ಯಾವುದೇ ಆಪ್ಷನ್ ನಲ್ಲಿ ಕೊಟ್ಟಿಲ್ಲ. ಬೇರೆ ರೀತಿ ಟ್ರೈ ಮಾಡೋಣ. ಅಂದ್ರೆ ಇದು ಸರಿಯಾಗಿಲ್ಲ, ವರ್ಕೌಟ್ ಆಗಲಿಲ್ಲ ಅಂತ ಅರ್ಥ. ಈ 17ರ ವರ್ಗವನ್ನು ತೆಗೆದುಕೊಳ್ಳೋಣ. 17ರ ವರ್ಗ ಎಷ್ಟಾಗುತ್ತೆ? 289. ಈ 200 ಇದು 17ರ ವರ್ಗನ ನೀವು ಹಿಂದಿನ ವಿಡಿಯೋವನ್ನು ನೋಡಿದ್ರೆ 17 ವರ್ಗ ಅಂದ್ರೆ 2 ಅಂಕಿಯ ಸಂಖ್ಯೆಗಳ ವರ್ಗವನ್ನು ಕಂಡುಹಿಡಿತಕ್ಕಂಥ ಒಂದು ಟ್ರಿಕ್ ಅನ್ನು ಹೇಳಿದ್ದೆ ನಿಮ್ಗೆ. ಹೇಗೆಂದ್ರೆ 17ರ ವರ್ಗ ಮೊದಲ 7 7 49 ಕ್ಯಾರಿ 34 1 7 7 7 2 14 14 1 4 18 ಕ್ಯಾರಿ 21 1ರ ವರ್ಗ 1 + 1 2. ಈ ರೀತಿನೂ ಕಂಡು ಹಿಡ್ಕೋಬಹುದು. ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈ ಬಂದಂತ 289ರ ಅಂಕಿಗಳ ಮೊತ್ತವನ್ನು ಮಾಡಬಹುದು. ಪ್ಲಸ್ ಈಸ್ ಈಕ್ವಲ್ ಟು ಅಂದ್ರೆ 2 ಪ್ಲಸ್ ಅದರ 17ರ ವರ್ಗ 289 ಅದರಲ್ಲಿರುವ ಅಂಕಿಗಳ ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ 2 + 8 + 9 ಇದು ಸೇರಿಸಿದ್ರೆ 19 ಆಗುತ್ತೆ. ಈ 19ಅನ್ನ ಮೂಲ ಸಂಖ್ಯೆ ಯಾವುದು? 17ಕ್ಕೆ 2 ಮಾಡಿ ಎಷ್ಟು ಬರುತ್ತೆ? 36 ಬರುತ್ತೆ. ಅಂದ್ರೆ ಇದು ಸರಿಯಾಗಿದೆ. ಅದೇ ರೀತಿ 18ಅನ್ನ ಟ್ರೈ ಮಾಡಿ. 18ರ ವರ್ಗ 324. ಈ 324ರ ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ ತೆಗೆದುಕೊಳ್ಳಿ. ಇದೆಷ್ಟಾಗುತ್ತೆ? 9. ಈ 9ಅನ್ನ ಎದಕ್ಕೆ ಸೇರಿಸಿ? ಈ ಮೂಲ ಸಂಖ್ಯೆ ಯಾವುದು? 18. 18ಕ್ಕೆ ಸೇರಿಸಿ. 18ಕ್ಕೆ ಸೇರಿಸಿದ್ರೆ ಎಷ್ಟು ಬಂತು? 27 ಆಗುತ್ತೆ. ಅಂದ್ರೆ ಯಾವ ಉತ್ತರ ಸರಿ? ಮೊದಲನೇ ಉತ್ತರ ಸರಿಯಾಗಿದೆ. ಅಂದ್ರೆ ಎರಡನೇದು ಈ ರೀತಿ ಟ್ರೈ ಮಾಡೋಣ. ಇನ್ನು ಕೊನೆಯದಾಗಿ ಇಲ್ಲಿ 8ರ ಅನುಪಾತ 8 ಇದೆ. ಅಂದ್ರೆ 8/4 ಮಾಡ್ಕೊಳ್ಳಿ. ಇದೆಷ್ಟು ಬರುತ್ತೆ? 2 ಬರುತ್ತೆ. 2 1 2 2 ಇದ್ರ ಕ್ಯೂಬ್ ಅನ್ನು ಕಂಡುಹಿಡ್ಕೊಳ್ಳಿ. ಅಂದ್ರೆ 2 × 2 × 2 8 ಬರುತ್ತೆ. ಸರಿಯಾಗಿದೆ. ಅದೇ ರೀತಿ 40ಅನ್ನ 4ರಿಂದ ಭಾಗಾಕಾರ ಮಾಡಿದ್ರೆ 4 1 4 10 ಬಂತು. ಈ 10ರ ಕ್ಯೂಬ್ ಅಂದ್ರೆ 10 × 10 × 10 ಎಷ್ಟು ಬರುತ್ತೆ? 1000 ಬರುತ್ತೆ. ಅಂದ್ರೆ 4ನೇ ಉತ್ತರ. ಈ ರೀತಿ